ಆಡಳಿತ ವಿಪಕ್ಷಗಳ ಅಡ್ಜಸ್ಟ್ಮೆಂಟ್ಗೆ ಕಲಾಪ ಬಲಿಯಾಗಿದೆ. ರಾಜೇಂದ್ರ ರಾಜೀನಾಮೆ ವಿಚಾರ ಇಟ್ಕೊಂಡು ಕಾಲಹರಣ, ನಾ ಕೊಡೆ ನೀ ಬಿಡೆ ಸದನದಲ್ಲಿ ಫುಲ್ ಟೈಮ್ ಪಾಸ್. ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಕೊಂಡು ಕಾಲಹರಣ ಮಾಡ್ತಿದೆ. ನಾ ಕೊಡೆ ನೀ ಬಿಡೆ ಸದನದಲ್ಲಿ ಫುಲ್ ಟೈಮ್ ಪಾಸ್ ಆಗ್ತಿದ್ಯಾ ಅಂತ. ಅಭಿವೃದ್ಧಿಗಿಂತ ಸ್ವಹಿತಾಸಕ್ತಿಯೇ ಇವರಿಗೆ ಹೆಚ್ಚಾಯ್ತಾ? ಹಾಗಿದ್ರೆ ಬರ ಇದೆ, ಅನುದಾನ ಇದೆ, ಬಿಡದಿ ಟೌನ್ಶಿಪ್ ವಿಚಾರ ಇದೆ, ನೈಸ್ ಅಕ್ರಮ ಟೋಲ್ ವಿಚಾರ ಇದೆ, KPSC ಹಗರಣದ ವಿಚಾರ ಇದೆ. ಇಷ್ಟೆಲ್ಲ ಸಾಲು ಸಾಲು ವಿವಾದಗಳಿದ್ರೂ ಕೂಡ ನಾಗೇಂದ್ರ ರಾಜೀನಾಮೆಯನ್ನೇ ಇಟ್ಕೊಂಡು ಕಾಲಹರಣ ಮಾಡ್ತಿದ್ಯಾ ಅಂತ. ಅವರು ರಾಜೀನಾಮೆ ಕೊಡಲ್ಲ ಅಂತ ಗೊತ್ತಿದ್ರು ಬಿಜೆಪಿ ಯಾಕೆ ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದೆ? ಹಗರಣಗಳ ಬಗ್ಗೆ ಚರ್ಚೆ ನಡೆದಿದ್ರೆ ಸರ್ಕಾರ ಡ್ಯಾಮೇಜ್ ಆಗ್ತಿತ್ತಾ? ನೋಡಿ, ಸಾಕಷ್ಟು ವಿಚಾರ ಇದೆ. ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ಬೋದು, KPSC ಹಗರಣದ ಬಗ್ಗೆ ಮಾತಾಡ್ಬೋದು, ಎಷ್ಟೆಲ್ಲ ಇದೆ. ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ, ಓಡಾಡುವ ರಸ್ತೆ ಸರಿ ಇಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ, ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ. ಇದು ಯಾವುದಕ್ಕೂ ಪ್ರತಿಭಟನೆ ಮಾಡಲ್ಲ. ಯಾರೋ ಒಬ್ರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ. ಇನ್ನು ಈ ಎಲ್ಲ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡಬಹುದಿತ್ತು, ಆದ್ರೆ ಬಿಜೆಪಿ ಅಹೋರಾತ್ರಿಗೆ ಧರಣಿ ಕೂತಿದೆ. 3 ದಿನ ಇರುವಾಗಲೇ ಸದನ ಮುಕ್ತಾಯ ಮಾಡಿದೆ ಸರ್ಕಾರ. 3 ದಿನ ಇತ್ತು ಸದನ ಅಧಿವೇಶನ, ಆದ್ರೆ ಇನ್ನು 3 ದಿನ ಮುಗಿಯೋಕ್ಕೂ ಮುಂಚೆನೆ ಮುಕ್ತಾಯ ಮಾಡಿದೆ. ಇವರ ಒಂದು ಕಿತ್ತಾಟ ಜಂಜಾಟಕ್ಕೆ ಸದನವೇ ಮುಕ್ತಾಯವಾದಂತಾಗಿದೆ. ಈಗ ರಾಜ್ಯದ ಜನರಿಗೆ ಹಣ ಖರ್ಚು ಮಾಡಿ ಸದನ ನಡೆಸಿ ಜನರ ಸಮಸ್ಯೆ ಚರ್ಚೆ ಮಾಡದ ಆಡಳಿತ ಮತ್ತು ವಿಪಕ್ಷಗಳು ಅವರ ಸ್ವಹಿತಾಸಕ್ತಿಯ ಬಗ್ಗೆ ಚರ್ಚೆ ಮಾಡ್ತಿದೆ, ಹೋರಾಟ ಮಾಡ್ತಿದೆ. ಹಾಗಾದ್ರೆ ಕಾಟಾಚಾರಕ್ಕೆ ಸದನವನ್ನ ನಡೆಸಿ ಕೈ ತೊಳೆದುಕೊಳ್ತಾ ಸರ್ಕಾರ. ಬಿಜೆಪಿ ಅಹೋರಾತ್ರಿ ಧರಣಿಗೆ ಅಲರ್ಟ್ ಆಯ್ತಾ ಕಾಂಗ್ರೆಸ್ ಸರ್ಕಾರ ಅಂತ. ಎಸ್, 3 ದಿನ ಮುಗಿಯೋಕ್ಕೂ ಮುಂಚೆ ಸದನ ಮುಕ್ತಾಯವಾಗಿದೆ. ಅಧಿವೇಶನ ಇನ್ನು 3 ದಿನ ಬಾಕಿ ಇತ್ತು, ಆದ್ರೆ ಮುಂಚಿತವಾಗಿ ಮುಗಿಸಿದ್ದಾರೆ. ಯಾಕಂದ್ರೆ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಕರೆಯನ್ನ ಕೊಟ್ಟಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಇದಕ್ಕೋಸ್ಕರ ಏನಾದ್ರೂ ಸದನವನ್ನ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾ ಅಂತ ಜನರ ಸಮಸ್ಯೆ ಬಗ್ಗೆ ಆಡಳಿತ ಪಕ್ಷಗಳು ವಿಪಕ್ಷಗಳು ಯೋಚನೆಯನ್ನ ಮಾಡ್ತಾ ಇಲ್ಲ, ಹೋರಾಟವನ್ನ ಮಾಡ್ತಿಲ್ಲ. ಏನೋ ಅವರ ಸ್ವ ಇಚ್ಛೆಗಳು ಏನೋ ಈಡೇರಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದೆ, ಧರಣಿ ಮಾಡ್ತಿದೆ. ಇನ್ನು ಕಾಟಾಚಾರಕ್ಕೆ ಸದನ ನಡೆಸ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಕಾಡ್ತಿದೆ ಈಗ. ಯಾಕಂದ್ರೆ ಸರ್ಕಾರದಲ್ಲಿರುವಂತ ಕೆಲವೊಂದು ಹಗರಣಗಳ ಬಗ್ಗೆ, ಒಂದಿಷ್ಟು ಬರ ಪರಿಶೀಲನೆ ಮಾಡಿದ್ರು, ಅದ್ರ ಬಗ್ಗೆ ಇರ್ಬೋದು, ಬಿಡದಿ ಟೌನ್ಶಿಪ್ ಬಗ್ಗೆ ಇರ್ಬೋದು, ಇದು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಬದಲಾಗಿ ರಾಜೀನಾಮೆಯನ್ನ ಪಟ್ಟು ಹಿಡಿದು ಕೂತಿದೆ ವಿಪಕ್ಷ ನಾಯಕರುಗಳು. ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಯನ್ನೇ ಇಟ್ಕೊಂಡು ಕಾಲಹರಣ ಮಾಡ್ತಿದ್ಯಾ? ಹಾಗಿದ್ರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ ಬಿಜೆಪಿಯಲ್ಲಿ. ಆದ್ರೆ ಯಾಕೆ ನಾಗೇಂದ್ರ ರಾಜೀನಾಮೆಯನ್ನೇ ಇಟ್ಕೊಂಡು ಅಂದಿನಿಂದ ಪ್ರತಿಭಟನೆ ಮಾಡ್ತಾನೆ ಇದೆ, ಪಟ್ಟು ಹಿಡಿದು ಕೂತಿದೆ. ಸಾಕಷ್ಟು ವಿಚಾರ ಇದ್ರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಜನಗಳ ಒಂದು ಆರೋಪನೂ ಹೌದಾಗಿದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ಫೋನ್ ಇದ್ದಾರೆ. ಜೋಯಲ್,
ಈಗ ಬಿಜೆಪಿ ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದೆ ಅದು ಅಭಿವೃದ್ಧಿಗೋಸ್ಕರನೋ ಅಥವಾ ಜನರ ಕಲ್ಯಾಣಕ್ಕೋಸ್ಕರನೋ ಮಾಡ್ತಿಲ್ಲ. ಯಾರೋ ಒಬ್ರು ಸಚಿವರು ರಾಜೀನಾಮೆಯನ್ನ ಕೊಡಬೇಕು, ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಪಟ್ಟು ಹಿಡಿದು ಕೂತಿದೆ. ಹಾಗಾದ್ರೆ ಜನಗಳ ಅಭಿವೃದ್ಧಿಗೋಸ್ಕರ ಪ್ರತಿಭಟನೆಯನ್ನ ಜನರೇ ಮಾಡ್ಬೇಕಾಗಿದ್ಯಾ ಅಂತ? ರಾಶಿಕಾ, ಈಗಾಗಲೇ ಏನು ನಡೆದಂತಹ ವಿಧಾನಸಭೆ ಅಧಿವೇಶನ ಇರ್ಬೋದು, ಪರಿಷತ್ ಅಧಿವೇಶನ ಇರ್ಬೋದು, ಎರಡೂ ಕಲಾಪಗಳು ಈಗಾಗಲೇ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಏನು ಪ್ರತಿಭಟನೆಯ ಒಂದು ಇದರಲ್ಲೇ ಮುಗಿದಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಸಾಕಷ್ಟು ಬಿಗಿಪಟ್ಟು ಹಿಡಿದ್ರು ಕೂಡ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆಯನ್ನ ಕೊಟ್ಟಿಲ್ಲ. ನೀವು ಏನೇ ಮಾಡಿದ್ರು ಕೂಡ ನಾವು ರಾಜೀನಾಮೆ ಕೊಡಲ್ಲ ಅನ್ನುವಂತ ಏನು ಒಂದು ಇಂಡೈರೆಕ್ಟ್ ಮೆಸೇಜ್ ಅನ್ನು ಕೂಡ ರಾಜ್ಯ ಸರ್ಕಾರ ಪಾಸ್ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ಬರ ಇರ್ಬೋದು, ಬಿಡದಿ ಟೌನ್ಶಿಪ್ ಇರ್ಬೋದು, ನೈಸ್ ಅಕ್ರಮ, ಹಾಗೇನೆ ಕೆಪಿಎಸ್ಸಿ ಹಗರಣ ಸೇರಿ ಸಾಲು ಸಾಲು ಸಮಸ್ಯೆಗಳಿತ್ತು. ರಾಜ್ಯದ ಜನರ ಹಿತಾಸಕ್ತಿ ಮತ್ತೆ ಅಭಿವೃದ್ಧಿಗಿಂತ ಏನು ಸ್ವದ ಹಿತಾಸಕ್ತಿಯೇ ಜಾಸ್ತಿ ಆಗುತ್ತೆ ಅವರಿಗೆ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಹೀಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಮಾತ್ರ ಇಟ್ಕೊಂಡು ಕಾಲಹರಣ ಮಾಡ್ಬಿಟ್ವಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಹೀಗಾಗಿ ಪ್ರತಿನಿತ್ಯವೂ ಒಂದೊಂದು ರೀತಿಯಾದಂತ ಪ್ರತಿಭಟನೆಗಳು ಏನು ರಾಜ್ಯ ಸರ್ಕಾರವನ್ನ ಎಲ್ಲೋ ಒಂದ್ ಕಡೆ ಎಚ್ಚರಿಸುವ ಪ್ರಯತ್ನ ಪ್ರತಿಭಟನೆ ಮೂಲಕ ಮಾತ್ರ ಮಾಡಿರುವಂತದ್ದು. ಅದು ಕೂಡ ಕೇವಲ ಒಂದೇ ಒಂದು ವಿಚಾರ ಇಟ್ಕೊಂಡು ನಾಗೇಂದ್ರ ರಾಜೀನಾಮೆ ಬೇಕೇ ಬೇಕು ಅನ್ನುವಂತ ಒತ್ತಾಯ ಮಾಡುವಂತದ್ದು. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಅಧಿವೇಶನದಲ್ಲಿ ತುಂಬಾ ಅನ್ನುವಂತ ರೀತಿ ಆಗ್ಬಿಟ್ಟು, ಯಾಕೆಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ ರಾಜ್ಯ ಸರ್ಕಾರ ಕೂಡ. ಯಾಕೆಂತಂದ್ರೆ ಇಲ್ಲಿ ಇಷ್ಟೆಲ್ಲ ರಾಜ್ಯದ ಜ್ವಲಂತ ಸಮಸ್ಯೆಗಳು ಕೂಡ ಆ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಕೇವಲ ಕೇಂದ್ರ ವಿಚಾರ ಮಾತ್ರ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡಿ ಹೋಗಿರುವಂತದ್ದು ರಾಜ್ಯ ಸರ್ಕಾರಕ್ಕೂ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ರಾಶಿಕ. ಹೀಗಾಗಿ ಕೆಲವೊಂದ್ ಕಡೆ ಈ ಪ್ರತಿಭಟನೆಗಳಿಂದ ಯಾವುದೇ ಉಪಯೋಗ ಆಗಿಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಜನರ ಹಿತಾಸಕ್ತಿಗಿಂತ ಇವರಿಗೆ ರಾಜಕೀಯವೇ ಜಾಸ್ತಿ ಆಯ್ತು ಅನ್ನೋ ಒಂದು ಚರ್ಚೆ ಕೂಡ ಆರಂಭವಾಗಿದೆ. ಓಕೆ ಜೋಯಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಸದನ 3 ದಿನ ಮುಗಿಯೋಕ್ಕೂ ಮುಂಚೆ ಕೈ ಬಿಟ್ಟಿದೆ ಸರ್ಕಾರ. ಇನ್ನು ಬಿಜೆಪಿ ಆಗಿರ್ಬೋದು ವಿಪಕ್ಷಗಳು ಈ ನಾಗೇಂದ್ರ ಅವರ ರಾಜೀನಾಮೆಯನ್ನೇ ಇಟ್ಕೊಂಡು ಕಾಲಹರಣ ಮಾಡ್ತಿದ್ಯಾ ಅಂತ ಬೇರೆ ಏನೂ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ, ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ತಿಲ್ಲ. ಏನಿದ್ರು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೊಡ್ತಿದೆ.